ನಿಮ್ಗೆ ದಿ ಬೆಸ್ಟ್ ಅಂತ ಹಿಂಗೆ ಕನ್ಸಿಡರ್ ಮಾಡಕ್ಕಾಗತ್ತೆ? ಇಲ್ಲಿ ಕಾವ್ಯ ನೀವೇ ಕೊಟ್ಟಿರೋದು ನಾವ್ಯಾರು ಈ ಮನೆಗೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಇದೆಲ್ಲ ಮಾತುಕತೆ ಹಾಕು ಮುಂಚೆನೆ ಈ ವಾರದ ಉತ್ತಮ ಯಾರು ಕಳಪೆ ಯಾರು ಅಂತ ಇಲ್ಲಿ ಕೊಟ್ಟರು. ಒಬ್ಬೊಬ್ರು ಹೆಸರು ಹೇಳಿದ್ರು. ಕಳಪೆ ಯಾರ್ಯಾರು ಕೊಟ್ಟರು ಅಂತ ಅಂದ್ಬಿಟ್ಟು ಹೇಳಿಲ್ಲ, ಬಟ್ ಉತ್ತಮ ಯಾರು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಹೋದ್ರು. ನೋಡಿ, ಫಸ್ಟ್ ಇಲ್ಲಿ ಯಾರ್ಯಾರು ಉತ್ತಮ ಕೊಟ್ಟರು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಇಲ್ಲಿ ರಜತ್ ಅವ್ರು ಬಂದ್ಬಿಟ್ಟು ಕಾವ್ಯ ಅವ್ರ ಹೆಸರನ್ನ ತಗೊಂತಾರೆ. ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ ಈ ವಾರ ಅಂತ ಕೂಡ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಸ್ಪಂದನ ಅವ್ರು ಬಂದ್ಬಿಟ್ಟು ಮಾಳು ಅವ್ರ ಹೆಸರು ಮತ್ತು ಕಾವ್ಯ ಅವ್ರ ಹೆಸರು ಇಬ್ಬರು ಹೆಸರನ್ನು ಇಲ್ಲಿ ತಗೊತಾರೆ. ಕೊನೆಯದಾಗಿ ಇಲ್ಲಿ ಮಾಳು ಅವರು ಕೊಡ್ತಾರೆ. ಅಷ್ಟೆಲ್ಲ ಜೊತೆಲಿ ಓಡಾಡ್ಕೊಂಡೇ ಇರ್ತಾರೆ, ಆದರೂ ಕೂಡ ಇಲ್ಲಿ ಕಾವ್ಯ ಅವ್ರಿಗೆ ಉತ್ತಮ ಅಂತ ಇಲ್ಲಿ ಹೇಳಲಿಲ್ಲ, ಮಾಳು ಅವರು ಉತ್ತಮ ಅಂತ ಇಲ್ಲಿ ಹೇಳ್ತಾರೆ. ಎರಡು ಹೆಸರಿದೆ, ಬಟ್ ಕೊಡಬೇಕಾಗಿರೋದು ಒಬ್ಬರಿಗೆ ಅಲ್ವಾ, ಮಾಳು ಅವರು ಅಂತ ಅಂದ್ಬಿಟ್ಟು ಸ್ಪಂದನ ಅವರು ಮಾಳು ಅವ್ರ ಹೆಸರನ್ನ ತಗೊತಾರೆ. ನೆಕ್ಸ್ಟ್ ಧನುಷ್ ಅವ್ರು ಬರ್ತಾರೆ, ಕಾವ್ಯ ಅವ್ರ ಹೆಸರನ್ನ ತಗೊತಾರೆ. ರೀಸನ್ನು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ, ಅವರಿಬ್ಬರು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅನ್ನೋದನ್ನ ಬಿಟ್ಟು ಇಲ್ಲಿ ಯೋಚನೆ ಮಾಡಬೇಕು ಅಂತಂದರೆ, ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಅವರು ಆಡಿದ್ದಾರೆ ಈ ವಾರ ಅಂತ ಇಲ್ಲಿ ಧನುಷ್ ಅವ್ರು ಹೇಳ್ತಾರೆ. ತುಂಬ ಚೆನ್ನಾಗೂ ಕೂಡ ಕಾಣಿಸ್ಕೊಂಡ್ರು ಅಂತ ಇಲ್ಲಿ ರೀಸನ್ನ ಕೊಡ್ತಾರೆ. ನೆಕ್ಸ್ಟು ರಘು ಅವ್ರು ಬರ್ತಾರೆ, ಮಾಳು ಅವ್ರ ಹೆಸರನ್ನ ಇಲ್ಲಿ ತಗೊತಾರೆ. ನೆಕ್ಸ್ಟು ಸೂರಜ್ ಅವ್ರು ಬರ್ತಾರೆ. ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಸೂರಜ್ ಅವರು, ರಾಶಿಕಾ ಅವರು, ಅಶ್ವಿನಿ ಅವರು ಮೂರೂ ಜನ ಕೂಡ ತುಂಬ ಇಲ್ಲಿ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಸೂರಜ್ ಅವ್ರಿಗೆ ಯಾರು ಏನೇ ಮಾಡಲಿ ಅದು ಕಾವ್ಯ ಅವ್ರದ್ದು ತಪ್ಪು, ಯಾಕಂದರೆ ಅವರು ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದರು. ಇಲ್ಲಿ ಸೂರಜ್ ಅವ್ರು ಸೋತ್ರು ಅಂದರೆ ಏನು ಗೇಮ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿ ಇದೆ. ಏನು ಗೇಮ್ ಕೊಟ್ಟಿದ್ರೆ 100% ಇವರೇ ಗೆದ್ದು ಬಿಡ್ತಾಯಿದ್ರು ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದ್ಸತಿ ಈ ಥರ ಗೇಮ್ಗಳು ಕೂಡ ಇಲ್ಲಿ ಕೊಡ್ತಾರೆ. ಅದೃಷ್ಟ ಯಾರಿಗಿರುತ್ತೆ ಅವ್ರು ಗೆಲ್ತಾರೆ ಅಷ್ಟೇ. ಸೂರಜ್ ಅವ್ರು ಬಂದ್ಬಿಟ್ಟು ಮಾಡುವವರು ಕೂಡ ಇಲ್ಲಿ ಉತ್ತಮ, ಯಾಕಂತಂದರೆ ಹೇರ್ದು ಕಟ್ ಮಾಡಿಸ್ಕೋಬೇಕು ಅಂದಾಗ ಅವ್ರು ಹೇರ್ ಕಟ್ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರು. ಆದರೆ ಇಲ್ಲಿ ಕೊಡಬೇಕಾಗಿರೋದು ಅಶ್ವಿನಿ ಅವರು ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಇಬ್ಬರ ಹೆಸರನ್ನು ಇಲ್ಲಿ ತೊಗೊಂಡ್ರು, ಆದರೆ ಕೊನೆದಾಗ ನಾನು ಅಶ್ವಿನಿ ಅವರು ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ನೆಕ್ಸ್ಟು ಮಾಳು ಅವ್ರು ಬರ್ತಾರೆ, ಅವರು ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ತೊಗೊತಾರೆ. ಬಹಳ ಒಳ್ಳೆತನದಿಂದ ಇಲ್ಲಿ ಆಡಿದ್ದಾರೆ ಕಾವ್ಯ ಅವರು ಅಂತ ಅಂದ್ಬಿಟ್ಟು ಅವರೊಂದು ರೀಸನ್ನ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ರಾಶಿಕಾ ಅವ್ರು ಬರ್ತಾರೆ. ಆಲ್ಮೋಸ್ಟ್ ಅವ್ರಿಗೆ ಯಾರು ಕಂಡ್ರೂ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಇಲ್ಲ ಸೂರಜ್ ಅವ್ರನ್ನ ಬಿಟ್ಟು. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲಿ ಜಾಸ್ತಿ ರಾಶಿಕಾ ಅವರು ಸೂರಜ್ ಅವ್ರ ಜೊತೆ ಮಾತಾಡ್ತಾರೆ. ಈಗ ಅದರಲ್ಲೂ ಕೂಡ ಅವ್ರು ಯಾವಾಗ ಕ್ಯಾಪ್ಟನ್ ಆದರೂ ಅವಾಗಿಂದ ರಾಶಿಕಾ ಅವ್ರು ಕ್ಯಾಪ್ಟನ್ ಆದಾಗಿಂದನೂ ಕೂಡ ಇಲ್ಲಿ ಅಶ್ವಿನಿ ಅವ್ರ ಜೊತೆ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ, ಜಾಸ್ತಿ ಬೆರೀತಿದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಅದು ಒಳ್ಳೇದು ಅನ್ನೋ ರೀತಿಯಲ್ಲಿ ಇಲ್ಲಿ ರಾಶಿಕಾ ಅವರು ಹೇಳ್ತಿದ್ದಾರೆ. ಹೌದು, ಕೆಲವೊಂದು ವಿಚಾರದಲ್ಲಿ ತುಂಬ ಚೆನ್ನಾಗಿ ಅಶ್ವಿನಿ ಅವರು ಮಾತಾಡಿದರೆ, ಬಟ್ ಕೆಲವೊಂದು ವಿಚಾರ ಕಾವ್ಯ ಅವ್ರ ಜೊತೆ ಏನು ಜಗಳ ಆಯಿತು, ಹೋಗಿ ನಿಮ್ಮ ಅಮ್ಮಂಗೇಳು ಸುಮಾರಿಂದ 5-6 ಸತಿ ವರ್ಡ್ನ ಯೂಸ್ ಮಾಡಿದ್ರು. ಹೋಗಿ ನಿನ್ನ ತಾಯಿಗೆ ಹೇಳು ಅಂತ ಹೇಳೋದು ಹೇಗಿರುತ್ತೆ, ಹೋಗಿ ನಿಮ್ಮ ಅಮ್ಮಂಗೆ ಹೋಗಿ ಹೇಳು ಅಂತ ಹೇಳೋ ಪದ ಹೇಗಿರುತ್ತೆ ವೀಕ್ಷಕರೇ. ಆಲ್ಮೋಸ್ಟ್ ಇಲ್ಲಿ ಯಾರನ್ನೂ ಪಾಸಿಟಿವ್ ನೆಗೆಟಿವ್ ಅಂತ ಇಲ್ಲಿ ನಾನು ಕೇಳ್ತಲ್ಲ. ಇಲ್ಲಿ ಹೇಳಬೇಕಾದ್ರೆ ವರ್ಡ್ ಆಲ್ಮೋಸ್ಟ್ ಅಲ್ಲಿ ಯಾರು ಇರ್ತಾರೆ, ಯಾರೂ ಕೂಡ ಕುಟುಂಬದ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಇಲ್ಲಿ ಕಾವ್ಯವ್ರಿಗೆ ಏನು ಬೇಕಾದ್ರೂ ಬೈಬೋದಿತ್ತು, ಬಟ್ ಈ ಒಂದು ಪದನ ತುಂಬ ಸತಿ ಯೂಸ್ ಮಾಡ್ತಾರೆ. ಕಾವ್ಯವ್ರಿಗೂ ಕೂಡ ಇಲ್ಲಿ ಹರ್ಟ್ ಆಗುತ್ತೆ, ಅದಕ್ಕೆ ಹೋಗೇ ಬಾರೆ ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಹೋಗಮ್ಮ ಏನಿವಾಗ ಅಂತ ಕೂಡ ಇಲ್ಲಿ ರೇಸ್ ಆಗ್ತಾರೆ. ಆಲ್ಮೋಸ್ಟು ಇವರಿಬ್ಬರದು ಬಾಂಡಿಂಗು ಅಷ್ಟೇ ಚೆನ್ನಾಗಿಲ್ಲ. ಅಶ್ವಿನಿ ಅವ್ರದ್ದು ಅಷ್ಟೇ, ಕಾವ್ಯ ಅವ್ರದ್ದು ಅಷ್ಟೇ, ಇವರಿಬ್ಬರು ಕೂಡ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಆದರೆ ರಾಶಿಕಾ ಅವ್ರು ಬಂದುಬಿಟ್ಟು ಅಶ್ವಿನಿ ಅವರು ತುಂಬ ಚೇಂಜ್ ಆಗಿದ್ದಾರೆ, ತುಂಬ ಒಳ್ಳೆತನದಿಂದ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಅಡುಗೆ ವಿಚಾರ ಅಂತ ಬಂದರೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಅವರು ಕನ್ಸಿಡರ್ ಮಾಡಿರೋದು ಅಡುಗೆ ವಿಚಾರ ಮತ್ತು ಇಲ್ಲಿ ಟಾಸ್ಕ್ ವಿಚಾರ ಅಷ್ಟೇ ಇಲ್ಲಿ ಕನ್ಸಿಡರ್ ಮಾಡಿದ್ರು. ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲರ ಜೊತೆ ಬೆರೆಯೋದು ಕೂಡ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಅದಕ್ಕೆ ಇಲ್ಲಿ ರಾಶಿಕಾ ಅವ್ರು ಬಂದುಬಿಟ್ಟು ಅಶ್ವಿನಿ ಅವ್ರಿಗೆ ಉತ್ತಮ ಅಂತಂದ್ಬಿಟ್ಟು ಇಲ್ಲಿ ಕೊಡ್ತಾರೆ. ನೆಕ್ಸ್ಟು ಅಶ್ವಿನಿ ಅವ್ರು ಬರ್ತಾರೆ, ಹೇಳೋದೇ ಬೇಕಾಗಿಲ್ಲ. ಆಲ್ಮೋಸ್ಟ್ ಆಗಿ ಇವಾಗ ಕಾವ್ಯ ಅವ್ರನ್ನ ಕಂಡ್ರೆ ಅವ್ರಿಗೆ ಆಗಲ್ಲ, ಅವ್ರು ಕಾವ್ಯ ಅವ್ರಿಗಂತೂ ಇಲ್ಲಿ ಉತ್ತಮ ಕೊಡೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಬಂದುಬಿಟ್ಟು ಮಾಡುವವ್ರ ಹೆಸರನ್ನ ಹೇಳ್ತಾರೆ. ಏನಕ್ಕೆ ಅಂತಂದರೆ ಪಾತ್ರೆ ತೊಳೆಯೋದಿರ್ಬೋದು ಮತ್ತು ಇಲ್ಲಿ ಟಾಸ್ಕ್ ವಿಚಾರ ಅಂತ ಇರ್ಬೋದು, ಏನೇ ಆದರೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಅವರು ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅವರು ಮಾಳುವವ್ರ ಹೆಸರನ್ನ ತೊಗೊತಾರೆ ಅಶ್ವಿನಿ ಅವರು. ಕಾವ್ಯ ಅವ್ರು ಬರ್ತಾರೆ ಲಾಸ್ಟಲ್ಲಿ. ಕಾವ್ಯ ಅವ್ರು ಬಂದುಬಿಟ್ಟು ಮಾಳುವವ್ರ ಹೆಸರನ್ನ ಇಲ್ಲಿ ತೊಗೊತಾರೆ. ಅಂದರೆ ಮಾಳುವರು ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿದ್ದಾರೆ. ಒಂದು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಇಲ್ಲಿ ಎಫರ್ಟ್ ಹಾಕಿದ್ದಾರೆ. ಕಳೆದ ವಾರನೂ ಕೂಡ ಇಲ್ಲಿ ಅಷ್ಟೇ ಹೇರ್ ಕಟ್ ಮಾಡಿಸ್ಕೋಬೇಕು ಅಂದಾಗ ಅವರಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ರು ಈ ಥರ ಎಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಗಿಲ್ಲಿ ಅವ್ರು ಬರ್ತಾರೆ. ಗಿಲ್ಲಿ ಅವ್ರು ಬಂದಾಗ ಇಲ್ಲಿ ನಾನು ಹೇಳೋದೇ ಬೇಕಾಗಿಲ್ಲ, ಎಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ. ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ತೊಗೊತಾರೆ. ಕಾವ್ಯ ಅವ್ರ ಹೆಸರನ್ನ ತೊಗೊಂಡಿದ ತಕ್ಷಣ ಅವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಖುಷಿ ಆಗೇ ಆಗುತ್ತೆ. ಯಾಕಂತಂದರೆ ಈ ವಾರ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದೇ ಟೀಮಲ್ಲೂ ಕೂಡ ಇಲ್ಲಿ ಆಡಿದ್ರು ಮತ್ತು ಬೇರೆ ಬೇರೆ ಟೀಮಲ್ಲೂ ಕೂಡ ಇಲ್ಲಿ ಆಡಿದ್ರು. ಇವರಿಬ್ಬರು ಎಷ್ಟೇ ಜಗಳ ಆಡಿದ್ರು ಕೂಡ ಬೇರೆಯವ್ರ ಥರ ಅದನ್ನು ಹಾಗೆ ಸಾಧಿಸಲ್ಲ, ನೀನು ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಆಟ ಆಡಿದ್ರು. ಗಿಲ್ಲಿಯವರು ಕೂಡ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದರು. ಕಾವ್ಯ ಅವರಿಗೆ ಕೊನೆಯದಾಗಿ ಇಲ್ಲಿ ಲಕ್ ಅವ್ರ ಕಡೆ ಇತ್ತು ಅಂತಲೇ ಹೇಳ್ಬೋದು. ಮೇಯ್ನಾಗಿ ಕಾವ್ಯ ಅವ್ರಿಗೆ ಇಲ್ಲಿ ಉತ್ತಮ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ದಾರೆ, ಎಲ್ಲರ ಕೂಡ ತುಂಬ ಚೆನ್ನಾಗಿ ಬೆರೀತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿಬಿಟ್ಟು ಕಾವ್ಯ ಅವ್ರಿಗೆ ಇಲ್ಲಿ ಗಿಲ್ಲಿಯವರು ಉತ್ತಮ ಅಂತ ಕೊಡ್ತಾರೆ.
ಕೊನೆಯದಾಗಿ ಈ ವಾರದ ಉತ್ತಮ ಮತ್ತೆ ಕಳಪೆ ಯಾರು ಅಂತ ನೋಡೋಕಾದ್ರೆ ಇಲ್ಲಿ ನೋಡಿ ಸೂರಜ್ ಅವ್ರದ್ದು ಒಂದು ಕನ್ಫ್ಯೂಷನ್ ಇದೆ. ಮಾಳು ಅವ್ರ ಹೆಸರನ್ನು ತಗೊಂಡ್ರು, ಅಶ್ವಿನಿ ಅವ್ರ ಹೆಸರನ್ನು ತಗೊಂಡ್ರು. ಆದರೆ ಕಾವ್ಯ ಅವ್ರಿಗೆ 4 ವೋಟ್ಗಳು ಬಿದ್ದಿದೆ. ಮತ್ತೆ ಇಲ್ಲಿ ಮಾಳು ಅವ್ರಿಗೂ ಕೂಡ ಸೂರಜ್ ಅವ್ರದ್ದು ಸೇರಿದ್ರೆ 5 ವೋಟ್ ಆಗುತ್ತೆ. ಚೈತ್ರ ಅವರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ಲಿಲ್ಲ. ಒಂದು ವೇಳೆ ಚೈತ್ರ ಅವರು ಕಾವ್ಯ ಅವರು ಕೊಟ್ಟಿದ್ರೆ ಆ 1 ವೋಟು, ಇಲ್ಲಿ ಕಾವ್ಯ ಅವ್ರಿಗೆ 5 ವೋಟ್ ಆಗುತ್ತೆ, ಮಾಳು ಅವ್ರಿಗೂ ಕೂಡ ಇಲ್ಲಿ 5 ವೋಟ್ ಆಗುತ್ತೆ. ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇಲ್ಲಿ ಸೂರಜ್ ಅವರು ಅಶ್ವಿನಿ ಅವ್ರ ಹೆಸರನ್ನು ತಗೊಂಡ್ರು, ಮತ್ತೆ ಇಲ್ಲಿ ಮಾಳು ಅವ್ರ ಹೆಸರನ್ನು ತಗೊಂಡ್ರು. ಕೊನೆಯದಾಗಿ ಯಾರು ಕೊಟ್ಟರು ಅಂತ ಅಂದ್ಬಿಟ್ಟು ಇಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲಿಲ್ಲ. ಸ್ವಲ್ಪ ಕೇಳಿಸಿದ್ದು ಅಶ್ವಿನಿ ಅವ್ರಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ದಂಗಿತ್ತು. ಇನ್ನು ಇಬ್ಬರಿಗೂ ಕೂಡ ನೋಡೋಕೆ ಸಮ ಓಟ್ಗಳು ಇಲ್ಲಿ ಆಯಿತು, 4 ಓಟು. ಚೈತ್ರ ಅವರು ಯಾರಿಗೆ ಇಲ್ಲಿ ಕೊಟ್ಟಿದ್ದಾರೆ ಉತ್ತಮ ಅನ್ನೋದೇ ಇಲ್ಲಿ ಇರೋದು. ಮೇಯ್ನ್ ಆಗಿ ಅವರು ಕಾವ್ಯ ಅವರು ಕೊಟ್ಟಿದ್ರು ಕೂಡ ಇಲ್ಲಿ ಕೊಟ್ಟಿರ್ಬೋದು, ಇಲ್ಲ ಮಾಡುವವರೆಗೂ ಕೂಡ ಇಲ್ಲಿ ಕೊಟ್ಟಿರ್ಬೋದು. ಯಾಕಂದ್ರೆ ಅವ್ರು ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ. ಅಂದ್ರೆ ಯಾರ ಪರ ನಿಂತ್ಕೊಂತಾರೆ, ಯಾರು ವಿರೋಧ ಇಲ್ಲಿ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ಇಬ್ರಿಗೂ ಕೂಡ ಸಮ ಓಟ್ಗಳು ಇಲ್ಲಿ ಇದೆ. ನೋಡೋಣ ಚೈತ್ರ ಅವರು ಯಾರಿಗೆ ಹಾಕಿದ್ದಾರೆ, ಯಾರು ಈ ವಾರದ ಉತ್ತಮ ಅಂತ ಅಂದ್ಬಿಟ್ಟು. ಇಲ್ಲಿ ಸಮ ಆಗಿರೋ ಕಾರಣ ಇಬ್ರಿಗೂ ಉತ್ತಮ ಬಂತ ಏನು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾಕಂದ್ರೆ ಒಬ್ಬರದ್ದು ಇಲ್ಲಿ ತೋರಿಸ್ಲಿಲ್ಲ ಅಂತ ಹೇಳೋದನ್ನ ಚೈತ್ರ ಅವ್ರದ್ದು, ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾವ್ಯ ಅವರು ಇಲ್ಲ ಮಾಡೋರು. ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಪ್ರಕಾರ ಇವರ ಉತ್ತಮ ಯಾರು ಕಳಪೆ ಯಾರು ಅಂತಂದ್ಬಿಟ್ಟು ಹೇಳಿದ್ದೆ. ಕಾವ್ಯ ಅವರಿಗೆ ಸಿಗೋ ಚಾನ್ಸಸ್ ಮತ್ತೆ ಮಾಡೋರ್ಗೂ ಕೂಡ ಇಲ್ಲಿ ಸಿಗ್ಬೋದು ಅಂತ ಇಲ್ಲಿ ಹೇಳಿದೆ. ಅದೇ ರೀತಿ ಇವರಿಬ್ಬರಿಗೆ ಇಲ್ಲಿ ಪೈಪೋಟಿ ಬಿದ್ದಿದೆ. ನೋಡೋಣ ಯಾರಿಗೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಇವ್ರಂತೂ ಅಂದ್ರೆ ಈ ಕಂಟೆಸ್ಟೆಂಟ್ಗಳು ಇವರ ಹೆಸರನ್ನ ತಗೊಂಡಿದ್ದಾರೆ, ಏನೇನು ರೀಸನ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಚೈತ್ರ ಅವ್ರಿಗೆ ಇಲ್ಲಿ ಎಲ್ಲರೂ ಕೂಡ ಕಳಪೆ ಕೊಟ್ಟಿರ್ಬೋದು ಆಲ್ಮೋಸ್ಟ್. ಯಾಕಂತಂದ್ರೆ ಅವರು ಮಾತಾಡಿರೋ ಮಾತಿರ್ಬೋದು, ಮತ್ತೆ ಇಲ್ಲಿ ಅವ್ರು ನಡ್ಕೊಳ್ಳೋ ಒಂದು ನಡವಳಿಕೆ, ಸುಮ್ಮನೆ ಇಲ್ಲಿ ಡ್ರಾಮ್ ಮಾಡೋದು ಅದೆಲ್ಲ ಮಾಡೋದು. ಇಲ್ಲಿ ರಜತ್ ಅವರಂತೂ ಇಲ್ಲಿ ಚೈತ್ರ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಯಾಕಂತಂದ್ರೆ ಕಾವ್ಯ ಅವ್ರು ಬಂದು ಇಲ್ಲಿ ಕೇಳ್ತಾರೆ, ಒಂದು ಯಾಕೆ ಆ ಥರ ಮಾತಾಡ್ತೀರಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅಂದ್ರೆ ಚೈತ್ರ ಅವ್ರಿಗೆ ಸಿಕ್ಕಿರ್ಬೇಕು ಕಳಪೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಆಲ್ಮೋಸ್ಟ್ ಚೈತ್ರ ಅವ್ರಿಗೆ ಸಿಕ್ಕಿರ್ಬೇಕು ಕಳಪೆ. ಉತ್ತಮ ಅಂತ ಸಿಕ್ಕಿತ್ತು ಬಂದು ಫಸ್ಟ್ ವಾರದಲ್ಲೇ, ಬಟ್ ಈ ವಾರ ಅವರೆಲ್ಲ ಮಿತಿ ಮೀರಿ ಮಾತಾಡಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅದಕ್ಕೆ ಎಲ್ಲರೂ ಕೂಡ ಚೈತ್ರ ಅವ್ರಿಗೆ ಕಳಪೆ ಅಂತ ಕೊಟ್ಟಿರಬೇಕು. ವೀಕ್ಷಕರೇ, ಇಲ್ಲಿ ಇಬ್ರಿಗೂ ಕೂಡ ಸಮ ಓಟು ಬಿದ್ದಂಗೆ ಕಾಣಿಸ್ತಿದೆ. ನೋಡೋಣ ಚೈತ್ರ ಅವರು ಇಲ್ಲಿ ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಇಲ್ಲಿ ಗೊತ್ತಾಗುತ್ತೆ, ಮಾಡುವವರ ಇಲ್ಲ ಕಾವ್ಯ ಅವರ ಅಂತ ಅಂದ್ಬಿಟ್ಟು. ಇನ್ನು ಇದೆಲ್ಲ ಆದ್ಮೇಲೆ ಮೇನ್ ಆಗಿ ಇಲ್ಲಿ ಅಶ್ವಿನಿ ಅವರು, ಸೂರಜ್ ಅವರು ಮತ್ತಿಲ್ಲಿ ರಾಶಿಕ್ ಅವರು 3 ಜನ ಮಾತಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಸೂರಜ್ ಅವರು ಎದ್ದು ಹೋದಾದ್ಮೇಲೆ ಇಲ್ಲಿ ಅಶ್ವಿನಿ ಅವರು, ರಾಶಿಕ್ ಅವರು ಇಬ್ರು ಕೂಡ ಮಾತಾಡ್ತಾರೆ. ನೋಡಿ, ಕೆಲವೊಂದು ವಿಚಾರಗಳು ಏನಾಗುತ್ತೆ ಅಂತಂದ್ರೆ ಅಶ್ವಿನಿ ಅವ್ರಿಗೆ, ಅಭಿಷೇಕ್ ಅವ್ರಿಗೆ ಇಬ್ರಿಗೂ ಕೂಡ ಏನಾದ್ರೂ ಫಿಸಿಕಲ್ ಟಾಸ್ಕ್ ಅನ್ನೋದು ಕೊಟ್ಟಿದ್ರ, ಏನೂ ಕೂಡ ಟಾಸ್ಕ್ ಇರಲಿಲ್ಲ ಆ ವೀಕಲ್ಲಿ. ಅಂದ್ರೆ ಕೇವಲ 12 ನಿಮಿಷಗಳ ಕಾಲ ಅವ್ರ ಮಾತನ್ನ ಕೇಳಿಸ್ಕೋಬೇಕು ಅಂತ ಇಲ್ಲಿ ಇತ್ತು. ಇವರಿಬ್ಬರಿಗೂ ಏನಪ್ಪ ಒಂದು ಪ್ರಾಬ್ಲಮ್ ಅಂತಂದ್ರೆ, ಇವ್ರುಗಳು ಕ್ಯಾಪ್ಟನ್ ಆದ್ರೆ ಮತ್ತೆ ಇವ್ರು ಏನೇ ಹೇಳಿದ್ರು ಕೂಡ ಅದು ಕರೆಕ್ಟ್ ಆಗಿದೆ ಅನ್ನೋ ಡಿಸಿಷನ್ ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಕೂಡ ರಾಶಿಕಾ ಅವರು ಗೇಮ್ ಅಂತ ಬಂದಾಗ ಹೌದು ನಾನು ಕ್ವೀನು ಅನ್ನೋ ರೀತಿ ಆಡ್ತಾ ಇದ್ದಾರೆ. ಆಡ್ಲಿ, ಹೌದು ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಆದರೆ ಎಲ್ಲದರಲ್ಲೂ ಕೂಡ ಒಂದೇ ಥರ ಇಲ್ಲಿ ಕೊಟ್ಟಿಲ್ವಲ್ಲ ಗೇಮು. ಅಶ್ವಿನಿ ಅವ್ರಿಗೂ ಕೊಟ್ಟಿದ್ರು ಕ್ಯಾಪ್ಟನ್ಸಿ ರೇಸಲ್ಲಿ ಅವ್ರು ಇದ್ದಾಗ. ಬಟ್ ಇವಾಗ ಹೇಳ್ತಾರಲ್ಲ ಅದೇನೋ ಇಲ್ಲಿ ಹೇಳ್ತಾರಲ್ಲ, ಕುಣಿಯಕ್ಕೆ ಬರ್ದೇ ಇರೋನ್ಗೆ ನೆಲ ಅಂಕು ಡೊಂಕು ಅಂತ ಅಂದ್ಬಿಟ್ಟು ಇಲ್ಲಿ ಅವರು 12 ನಿಮಿಷಗಳ ಕಾಲ ಟೈಮ್ನ ಎಣ್ಸಕ್ ಆಗ್ಲಿಲ್ಲ. 29 ನಿಮಿಷ ಕುತ್ಕೊಂಡು ಅವ್ರ ಮಾತನ್ನ ಇಲ್ಲಿ ಕೇಳ್ಕೊಂಡು ಕೂತಿದ್ರು. ಅವ್ರಿಗೂ ಕೂಡ ಈಸಿ ಟಾಸ್ಕೇ ಇತ್ತಲ್ವಾ. ಇವಾಗ ನೋಡಿದ್ರೆ ನಾನು ಇದನ್ನ ಒಪ್ಪಲ್ಲ, ಕಾವ್ಯಾಗಿ 12 ವಾರ ಇಲ್ಲಿ ಬೇಕಿತ್ತ. ನಿಜವಾಗ್ಲೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ, ಈಗ ವೀಕ್ ಇರೋರ್ನ ಉಳಿಸ್ಕೊಂತ ಇದ್ದಾರೆ, ಸ್ಟ್ರಾಂಗ್ ಇರೋರ್ನ ಹೊರಗಡೆ ಕಳಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ರಾಶಿಕ್ ಅವ್ರ ಹತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವಾಗಲೂ ಕೂಡ ನೀವು ಅಬ್ಸರ್ವ್ ಮಾಡಿ, ಗಿಲ್ಲಿ ಕಾವ್ಯ ಅಂತ ಅಂದ್ಬಿಟ್ಟು ಮನೆಯೊಳಗಡೆ ಬಂದಿದೆಯಲ್ವಾ, ಇದನ್ನ ಅಶ್ವಿನಿ ಅವ್ರು ಹೇಳೋದು. ಇದನ್ನ ನಾವು ಕೊಟ್ಟಿರೋ ಒಪಿನಿಯನ್ ಅಲ್ಲ, ಅವರೇ ಬರ್ಸ್ಕೊಂಡಿರೋ ಒಪಿನಿಯನ್ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾವಾಗಲೂ ಕೂಡ ಗಿಲ್ಲಿ ಅವರು ಕಾವ್ಯ ಗಿಲ್ಲಿ ಲವ್ಸ್ ಅಂತಂದ್ಬಿಟ್ಟು ಅದೆಲ್ಲ ಬರೀತಾನಲ್ಲ, ಅದು ಅವರಿಬ್ರು ಮಾಡ್ತಿರೋದಕ್ಕೆ ಆ ರೀತಿ ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ರಾಶಿಕ್ ಅವರು, ಸೂರಜ್ ಅವರು ಇಬ್ರು ಕೂಡ ಒಂದೇ ಕಡೆ ಕುತ್ಕೊಂಡು ಮಾತಾಡೋದು. ಅಶ್ವಿನಿ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರನ್ನ ಇವ್ರು ಬಿಟ್ಕೊಡಲ್ಲ, ಇವ್ರನ್ನ ಅವ್ರು ಬಿಟ್ಕೊಡಲ್ಲ. ಕಳೆದ ವಾರ ಅಷ್ಟೇ ಇಲ್ಲಿ ಮುಖವಾಡ ಹಾಕೊಂಡು ಬದುಕ್ತಿದ್ಯಾ, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಹಾರು ಅಂತಂದ್ರೆ ಹಾರಲಿಲ್ಲ. ಇಷ್ಟೆಲ್ಲ ಜಗಳ ಆಗಿದ್ದ ಬಗ್ಗೆ ಇವ್ರಿಗೆ ಏನೂ ಮಾತಾಡಕ್ಕೆ ಆಗ್ಲಿಲ್ಲ. ಆದ್ರೆ ಇಲ್ಲಿ ಅಶ್ವಿನಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಾವ್ಯ ಅವರು ವೀಕು, ಬೇಕು ಅಂತಾನೆ ಉಳಿಸ್ಕೊಂತಿದ್ದಾರೆ. ಅವರು ಕ್ಯಾಪ್ಟನ್ ಆಗ್ತಾನೆ ಇರಲಿಲ್ಲ. ಏನಾದರೂ ಗೇಮ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಸೂರಜ್ ಕ್ಯಾಪ್ಟನ್ ಆಗ್ತಿದ್ರು ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಆಗಿ ಈ ತರ ಗೇಮು 3 ಗೇಮ್ಗಳು ಇಲ್ಲಿ ಬಂದಿದೆ. ಮೊದಲನೇದಾಗಿ ಧನುಷ್ ಅವ್ರಿಗೆ, ಇವಾಗ ರಘು ಅವರು, ಧನುಷ್ ಅವರು ಆ ವೀಕಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿ ಇರ್ತಾರೆ. ಅಂದ್ರೆ ಇವಾಗ ಯಾರು ಜಾಸ್ತಿ ಮಲ್ಲಮ್ಮ ಅವ್ರು ಇರ್ತಾರೆ ಆ ವೀಕಲ್ಲಿ, ಯಾರು ವೋಟ್ ಮಾಡ್ತೀರಾ ಅಂತ ಕೇಳಿದಾಗ ಎಲ್ರಿಗೂ ಕೂಡ ನೆನಪಿದೆ ಅಂತ ಅನ್ಕೊಂತೀನಿ. ಜಾಸ್ತಿ ವೋಟ್ ಯಾರಿಗೆ ಬರುತ್ತೋ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂದಾಗ ಇಲ್ಲಿ ಧನುಷ್ ಅವರು ಲೆಟ್ರ್ ಬರುತ್ತಲ್ಲ ಆ ವೀಕಲ್ಲಿ ಅವರೇ ಇಲ್ಲಿ ಕ್ಯಾಪ್ಟನ್ ಆಗಿದ್ರು. ಅವಾಗ ನೋಡಿ, ಏನಾದರೂ ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ರೆ ಆ ಮನೆಯವರು ಒಪಿನಿಯನ್ನೇ ತಗೊಂಡಿದ್ರಲ್ವಾ, ಅವಾಗ ಧನುಷ್ ಅವರು ಇಲ್ಲಿ ಕ್ಯಾಪ್ಟನ್ ಆದ್ರು. ರಘು ಅವರು ಮತ್ತೆ ಇಲ್ಲಿ ಧನುಷ್ ಅವರು ಇದ್ದಾಗ ಅವಾಗ ಇವ್ರಿಗೆ ಯಾರಿಗೂ ಕೂಡ ಬೇಜಾರಾಗ್ಲಿಲ್ಲ, ಧನುಷ್ ಅವ್ರು ಕ್ಯಾಪ್ಟನ್ ಆಗ್ಬಿಟ್ರಲ್ವಾ ಅಲ್ಲಪ್ಪ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಅಶ್ವಿನಿ ಅವರು ಕೂಡ ಮಾತಾಡ್ಲಿಲ್ಲ ಅವಾಗ. ಇವಾಗ ಕಾವ್ಯ ಅವರಾದ್ರೆ ಇವಾಗ ಅವ್ರಿಗೆಲ್ಲ ಉರಿ ಹತ್ತು ಬಿಟ್ಟಿದೆ ಚೆನ್ನಾಗಿ. ಅದೇ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯೋಗ್ಯತೆನೇ ಇರ್ಲಿಲ್ಲ ಕ್ಯಾಪ್ಟನ್ ಆಗಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು, ಅಶ್ವಿನಿ ಅವರು ಮಾತಾಡ್ತಿದ್ದಾರೆ. ಇವರು ಕೂಡ ಸೇಮ್ ಅದೇ ತರ ಕೊಟ್ಟಿದ್ರಲ್ವಾ ಅಭಿಷೇಕ್ ಅವ್ರಿಗೂ ಮತ್ತೆ ಇಲ್ಲಿ ಅಶ್ವಿನಿ ಅವ್ರಿಗೂ. ಇವ್ರು ಇಲ್ಲಿ ಕಳ್ಕೊಂಡ್ರ ಒಂದು
ಬೆಸ್ಟ್ ಆಪರ್ಚುನಿಟಿ ಸಿಕ್ಕಿತ್ತು. ಆದರೆ ಅವ್ರು ಇಲ್ಲಿ ಸೋತೋದ್ರು. ಅವಾಗ ಕೂಡ ಏನು ಫಿಸಿಕಲ್ ಕೊಟ್ಟಿರ್ಲಿಲ್ವಲ್ಲ, ಆ ವೀಕು ಇಲ್ಲಿ ಅಭಿಷೇಕ್ ಅವ್ರು ಕ್ಯಾಪ್ಟನ್ ಆದ್ರು. ಅದೇ ಅಲ್ವಾ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವರು ಕೊಟ್ಟಾಗ ಅದು ಸೇಫ್ ಗೇಮ್ ಅಂತ ಅನ್ಸಲ್ಲ. ಬೇರೆಯವರು ಕೊಟ್ರೆ ಬೇಕು ಅಂತಾನೆ ಇಲ್ಲಿ ವೀಕ್ ಇರೋ ಕಂಟೆಸ್ಟೆಂಟ್ನ ಅವರೇ ಸೇಫ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವ್ರ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರಲ್ವಾ, ಅದಕ್ಕೆ ಈ ರೀತಿಯಾದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ರೇಸ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮನೆಯವ್ರ ಒಪಿನಿಯನ್ ಅಂತ ಬಂದಾಗ ಇವ್ರು ಯಾಕೆ ಹತ್ರ ಅನ್ಕೋಬೇಕು, ಸೂರಜ್ ಅವ್ರಿಗೆ ಎಲ್ಲರೂ ಕೂಡ ಓಟ್ ಹಾಕೋದಿತ್ತಲ್ಲ. ಇವ್ರ ವ್ಯಕ್ತಿತ್ವ ಇಲ್ಲಿ ಬೇರೆಯವ್ರಿಗೆ, ನಾನು ಹೇಳ್ತಿರೋದು ರಾಶಿಕಾ ಅವ್ರನ್ನ, ಅಶ್ವಿನಿ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಇಲ್ಲಿ ಇಷ್ಟ ಆಗಿಲ್ಲ. ಇಲ್ಲಿ ಇವಾಗ ನೋಡಿ, ಉತ್ತಮ ಅಂತ ಬಂದಾಗೂ ಕೂಡ ಯಾರ್ಯಾರು ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ಕೊಡ್ತಾರೆ. ಇಲ್ಲಿ ಮೇಯ್ನ್ ಆಗಿ ಆಗ್ತಿರೋ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇವ್ರುಗಳು ಮಾಡಿದ್ರೆ ಕರೆಕ್ಟು, ಇಲ್ಲಿ ಬೇರೆಯವ್ರಿಗಾದ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಶ್ವಿನಿಯವ್ರಿಗೂ ಅಭಿಯವ್ರಿಗೂ ಕೂಡ ಸಿಂಪಲ್ ಆದ ಟಾಸ್ಕ್ಗೆ ಕೊಟ್ಟಿದ್ರು, ಮನೆಯವ್ರ ಒಪಿನಿಯನ್ ಇಲ್ಲಿ ತಗೋಬೇಕು ಅಂತ ಅಂದ್ಬಿಟ್ಟು. ರಾಶಿಕ್ ಅವರು ಕೂಡ ಅಷ್ಟೇ, ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕಾದ್ರೆ ಅಶ್ವಿನಿ ಅವರು ಮತ್ತಿಲ್ಲಿ ಒಟ್ಟು 4 ಜನ ಇರ್ತಾರೆ. ಅವಾಗ ಕೊನೆಯದಾಗಿ ಹೋಗೋದು ಅಶ್ವಿನಿ ಅವರು ಮತ್ತಿಲ್ಲಿ ಅಭಿ ಅವರು ಹೋಗ್ತಾರೆ. ಅವಾಗೂ ಕೂಡ ನಾರ್ಮಲ್ ಆಗಿ ಮನೆಯವ್ರ ಒಪಿನಿಯನ್ನೇ ಇಲ್ಲಿ ಕೇಳಿದ್ದು. ಆದರೂ ಕೂಡ ಇಲ್ಲಿ ಬೇಕು ಅಂತಾನೆ, ಅಂದ್ರೆ ಕಾವ್ಯ ಅವರು ಮನೆ ಮಗಳು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ, ಅವರೇ ಪುಷ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಅಂದ್ರೆ ಸಮಥಿಂಗ್ ವರ್ಡ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂಡು ಅಶ್ವಿನಿ ಅವರು ಇಲ್ಲಿ ರಾಶಿಕಾ ಅವ್ರಿಗೆ ಹೇಳ್ತಿದ್ದಾರೆ. ಇಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಒಂದೇ ರಿಯಾಲಿಟಿ ಶೋನಲ್ಲಿ ಇಲ್ಲಿ ಮಾಡಿದ್ದಾರೆ, ಅವ್ರಿಗೆಲ್ಲ ಕೂಡ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂತ ಇದ್ದಾರೆ ಅಂತ ಇಲ್ಲಿ ರಾಶಿಕಾ ಅವರು ಈ ತರ ಸಮಥಿಂಗ್ ವರ್ಡ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಶ್ವಿನಿ ಅವ್ರ ಹತ್ರ. ಹೌದು ಇರಬಹುದು, ಆದ್ರೆ ಕಾವ್ಯದಿಂದ ಗಿಲ್ಲಿಯಿಂದ ಕಾವ್ಯ ಅಂತ ಅಂದ್ಬಿಟ್ಟು ಈ ಒಂದು ಒಪಿನಿಯನ್ನ ಅವರಿಬ್ಬರೇ ಕೊಟ್ಟಿರೋದು ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ರಾಶಿಕಾ ಅವರು ಸೂರಜ್ ಅವ್ರ ಬಗ್ಗೆ ಯಾರು ಕೂಡ ಇಲ್ಲಿ ಮಾತಾಡ್ತಾರೆ, ಅಂದ್ರೆ ಅಶ್ವಿನಿ ಅವ್ರಿಗೆ ಮಾತಾಡಬೇಕು ಅಂತ ಇಲ್ಲಿ ಅನ್ಸಿಲ್ಲ. ವೀಕ್ಷಕರೇ, ಕೆಲವೊಬ್ಬರಿಗೆ ಒಂದು ಒಪಿನಿಯನ್ ಏನಿದೆ ಅದನ್ನ ಯಾರ ಕೈಲೂ ಕೂಡ ಇಲ್ಲಿ ಚೇಂಜ್ ಮಾಡಕ್ ಆಗದೇ ಇಲ್ಲ. ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವ್ರು ಮಾತಾಡಿದ್ದು ಸರಿ ಇತ್ತಾ? ಯಾಕಂತಂದ್ರೆ ಹಲವಾರು ಪದಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ, ಮತ್ತೆ ಕಾವ್ಯ ಅವರು ಕೂಡ ಇಲ್ಲಿ ಯೂಸ್ ಮಾಡಿದ್ರು. ತಾಯಿ ಅನ್ನೋದಕ್ಕೂ ಅಮ್ಮನಂತ ಇಲ್ಲಿ ಹೇಳಕ್ಕೂ ನಿಮ್ಮ ಅಮ್ಮಂಗೆ ಹೋಗಿ ಹೇಳು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರಲ್ಲ, ಆ ಒಂದು ಪದ ಯಾವ ರೀತಿ ಕೇಳಿಸುತ್ತೆ, ತಾಯಿ ಅನ್ನೋ ಪದ ಯಾವ ರೀತಿ ಇಲ್ಲಿ ಕೇಳಿಸುತ್ತೆ. ಹೌದು, ಕೆಲವೊಂದು ವಿಚಾರದಲ್ಲಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲ ಅಂತ ಇಲ್ಲಿ ಹೇಳಲ್ಲ. ಬಟ್ ಈ ತರ ವಿಚಾರ ಇದ್ದಾಗ ಬೇಕು ಅಂತ ಕಾವ್ಯ ಗೆಲ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ರಲ್ಲ, ಅಂದ್ರೆ ಅಭಿ ಅವರು ಮತ್ತಿಲ್ಲಿ ಇವರು ಅಶ್ವಿನಿ ಅವರು ಇದ್ದಾಗ ಬೇಕು ಅಂತ ಆಪರ್ಚುನಿಟಿ ಕೊಟ್ಟಿದ್ರು, ಇವ್ರು ಯಾಕೆ ಅದನ್ನ ಹಾಳು ಮಾಡ್ಕೊಂಡ್ರು ಹಂಗಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಮಾತಾಡ್ತಾರೆ. ವೀಕ್ಷಕರೇ, ಕಂಪ್ಲೀಟ್ ಆಗಿ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಉತ್ತಮ ಕಳಪೆ ಇಲ್ಲಿ ಮಾಡುವವರು, ಇಲ್ಲ ಅಂತಂದ್ರೆ ಕಾವ್ಯ ಅವರು, ಇಬ್ಬರಲ್ಲಿ ಒಬ್ರಿಗಂತೂ ಸಿಕ್ಕಿರೋದು ಕನ್ಫರ್ಮ್. ಚೈತ್ರ ಅವರು ಕಳಪೆಗೆ ಹೋಗಿದ್ರು ಕೂಡ ಇಲ್ಲಿ ಹೋಗಿರ್ಬೋದು. ಆಲ್ಮೋಸ್ಟ್ ಜಾಸ್ತಿ ಜನ ಇವ್ರ ಹೆಸರಲ್ಲಿ ತಗೊಂಡಿರ್ತಾರೆ. ಯಾಕಂದ್ರೆ ಇದ್ರ ಬಗ್ಗೆ ರಜತ್ ಅವ್ರ ಹತ್ರ ಕಾವ್ಯ ಅವ್ರು ಬಂದು ಡಿಸ್ಕಷನ್ ಮಾಡ್ತಾರೆ, ಯಾಕೆ ಆ ರೀತಿ ಮಾತಾಡಿದ್ರೆ ಅವ್ರಿಗೂ ಕೂಡ ಇಲ್ಲಿ ಹರ್ಟ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ನೋಡೋಣ ಈ ವಾರದ ಉತ್ತಮ ಕಳಪೆ ಯಾರಿಗೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಕಳೆದ ವಿಡಿಯೋದಲ್ಲೂ ಕೂಡ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೆ, ನನ್ನ ಪ್ರಕಾರ ಯಾರು ಉತ್ತಮ ಯಾರು ಕಳಪೆ ಅಂತ ಅಂದ್ಬಿಟ್ಟು. ಅದ್ರ ಪ್ರಕಾರ ಮಾಡುವವರು ಕಾವ್ಯ ಅವರು ಇಲ್ಲಿ ಬಂದಿದ್ರು. ಈಗ ಕೊನೆಯದಾಗಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ರೀಸನ್ ಇದೆಯಲ್ವಾ, ಯಾರು ಏನು ಕೊಟ್ಟರು ಅಂತ ಇಲ್ಲಿ ಮ್ಯಾಟ್ರ್ ಆಗಲ್ಲ, ರೀಸನ್ ಕೊಡೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮ್ಯಾಟ್ರ್ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ, ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.